ಅಂದ್ರೆ ಈ ಆಯವ್ಯಯ ಇದೆಯಲ್ಲ, ಇದು ದಲಿತರಿಗೆ ಮೋಸ ಮಾಡುವಂತ ಆಯವ್ಯಯ, ದಲಿತರಿಗೆ ವಂಚನೆ ಮಾಡುವಂತ ಆಯವ್ಯಯ ಇದು, ದಲಿತರನ್ನ ಒಂಥರ ಕಣಗಡಿಸಿರುವಂತ ಆಯವ್ಯಯ ಇದು. ಇದರಿಂದ ಆ ಸಮುದಾಯಕ್ಕೆ ಏನು ಒಳ್ಳೇದಾಗ್ತೈತೆ ಅಂತ ನನಗೆ ಅನ್ಸಲ್ಲ ಅಧ್ಯಕ್ಷರೇ. ಇಷ್ಟು ದಲಿತರದ್ದು ಆಯ್ತು. ಈಗ ಮುಖ್ಯಮಂತ್ರಿಗಳು ಪದೇ ಪದೇ ಘೋಷಣೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ, ನಾನು ಕೊಟ್ಟಂತ ಭರವಸೆಗಳನ್ನು 100ಕ್ಕೆ 101% ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ವೇರಿ ಆಗ್ತೈತೆ ಅದು. 100ಕ್ಕೆ 101% ಎಲ್ಲ ಘೋಷಣೆ ಮಾಡಿದ್ನೆಲ್ಲನೂ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದು ರಿಪೋರ್ಟ್ ಇದೆ ನನ್ನ ಹತ್ರ. ಏನೇನಕ್ಕೆ ಘೋಷಣೆ ಮಾಡಿದ್ದೀರಾ ಅದೆಲ್ಲ ಹಳ್ಳ ಹತ್ತಿ ಹೋಗಿರೋದು ನನ್ನ ಹತ್ರ ದಾಖಲೆಗಳು ಫುಲ್ ಎಲ್ಲ ಇಲಾಖೆದು ತಂದಿದ್ದೆ ನಾನು. ಇಲ್ಲಿ ಬಡ್ಜೆಟ್ ಅಲ್ಲಿ ಎಲಿವೇಟ್ ಕಾರಿಡಾರ್ ಬೆಂಗಳೂರುದು 24-25 ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋದು. 24-25, 26-27 ಈಗ ಇನ್ನು ಆರಂಭನೆಗೊಂಡಿಲ್ಲ. ಬಡ್ಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡಿದ್ರಿ? ಅವಾಗೇ ಘೋಷಣೆ ಮಾಡ್ಬೇಕಾಯ್ತು. ಯಾವಾಗ ಮಾಡಕ್ ಸಾಧ್ಯ ಆಗುತ್ತೋ ಅವಾಗ. ಬೆಂಗಳೂರು ನಗರಗಳಲ್ಲಿ ಕಾಲುವೆಗಳ ಬಫರ್ ಪ್ರದೇಶದಲ್ಲಿ 3,000 ಕೋಟಿ ವೆಚ್ಚದಲ್ಲಿ 300 ಕಿಲೋಮೀಟರ್ ಉದ್ದದ ಜಾಲ ಅಭಿವೃದ್ಧಿ. ಅದು ಕಾಲದಲ್ಲೇ ಇದೆ. ರವಿ ಸುಬ್ರಹ್ಮಣ್ಯ ಎಲ್ಲನಾಗಿದೆಯಾ? 1 ಕಿಲೋಮೀಟರ್ ಆಗಿಲ್ಲ. ಭಾಷಣಕ್ಕಷ್ಟೇ. ಬೆಂಗಳೂರಿಗೆ ಪತ್ರಿಕೆಯವರು ನಾನು ನೋಡಿದೆ, ಯಾರೇ ಬಡ್ಜೆಟ್ ಮಾಡಿದ್ರು ಭರಪೂರನೇ ಅಂತ ಹಾಕ್ಬಿಡ್ತಾರೆ ಅವರು. ನಾನು ನೋಡಿದೆ ಇದುವರೆಗೂ ಎಷ್ಟು ಬಡ್ಜೆಟ್ ಬಂದಿದೆಯೋ ಗೊತ್ತಿಲ್ಲ. ಮೊನ್ನೆ ಪಾರ್ಟಿನೂ ಕೊಟ್ಟಿದ್ರಂತೆ, ಫೋಟೋ ಹಾಕ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಭರಪೂರ. ಇಲ್ಲಿ ಹಾಗೇ ಇಲ್ಲ. ಮತ್ತು ಪೆರಿಫಲ್ ರಿಂಗ್ ರೋಡ್ ಅಂತೂ ಇಲ್ಲ ಬಿಡಿ, ಅದು ಶುರು ಆಗೋದೇ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ 4 ಕಡೆ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ 2024ರಲ್ಲಿ ಹೇಳಿರೋದು. ಇದುವರೆಗೂ ಒಂದು ಮಾಡಿಲ್ಲ. ಅವ್ರು ಹೇಳಿದ್ದಾರೆ 100 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. 100 ಎಕರೆ 4 ದಿಕ್ಕುಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಅಂತ ಹೇಳಿದ್ದಾರೆ. 4 ದಿಕ್ಕು ಬೇಡ, ಯಾವ್ದಾನ ಒಂದು ದಿಕ್ಕನ ಆ ಕನಕಪುರ ದಿಕ್ಕಾಗನ ಮಾಡಿದ್ರೆ ಪರವಾಗಿರಲ್ಲ. ಆ ಕನಕಪುರ ದಿಕ್ಕಲ್ಲೂ ಇಲ್ಲ, ಈ ಕಡೆ ವೈಟ್ ಫೀಲ್ಡ್ ದಿಕ್ಕಲ್ಲೂ ಇಲ್ಲ, ಯಾವ ದಿಕ್ಕಲ್ಲೂ ಇಲ್ಲ ಇವತ್ತು. ಆಮೇಲೆ ನಾನು ನೋಡಿದೆ, ಇದು ಸ್ಕೈ ಡೆಕ್ ಅದೆಲ್ಲ ಹೋಗಿ ಬಂದ್ರು, ಫಾರಿನ್ಗೆಲ್ಲ ಹೋಗಿ ಬಂದ್ರು. ಜಾಸ್ತಿ ಫಾರಿನ್ಗೆ ಹೋಗ್ತಾರೆ. ಈ ಸ್ಟವಲ್ಲೆಲ್ಲ ಹಾಕ್ತಾರಲ್ಲ ಈಗ, ಅದ್ಯಾವ್ದು ಇದ್ರದ್ದು ಲೂಯಿ ಓಟ ಅದು ಹಾಕ್ತಾರೆ. ಲೂಯಿ ಓಟ ಅದು ಅಲ್ಲಿ ಹೋಗಿ ಬಂದ್ರು ಅವರು. ಅದು ನೋಡಿ, ಅದು ಸ್ಕೈ ಡೆಕ್ ಗೊತ್ತಲ್ಲ, ದೊಡ್ಡ ತಿರುಗೋ ಅಂಥದ್ದು ಏನೋ ಇರಬೇಕು. ಬೆಂಗಳೂರಲ್ಲಿ 250 ಮೀಟರ್ ಎತ್ತದ ಸ್ಕೈ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿ 2 ವರ್ಷ ಆಯ್ತು. ಅದಕ್ಕೆಷ್ಟು? 250 ಕೋಟಿ ವೆಚ್ಚ ಅಂದ್ರು. 250 ಕೋಟಿ. ಅದಕ್ಕೂ ಅನೌನ್ಸ್ ಮಾಡಿದ್ರು, ನಾವು ನೈಸ್ ರೋಡಲ್ಲೇ ಮಾಡ್ತೀರಿ ಅಂತ. ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ನೋಡ್ಕೊಂಬಂದ್ರಷ್ಟೇ, 1 ನಯಾ ಪೈಸನೂ ಕೊಟ್ಟಿಲ್ಲ ಅದಕ್ಕೆ. ಐಡೆಂಟಿಫೈನೂ ಆಗಿಲ್ಲ, ಗವರ್ಮೆಂಟ್ ಆರ್ಡರ್ ಆಗಿಲ್ಲ, ಏನೂ ಇಲ್ಲ. ಅನೌನ್ಸ್ಮೆಂಟು ಬಡ್ಜೆಟ್ ಅಲ್ಲಿ ಓದಿದ್ರಿ ಅದನ್ನ. 100ಕ್ಕೆ 100 ಸಾಧನೆ ಅಂದ್ರಲ್ಲ, ಇವ್ಯಾವ ಸಾಧನೆಗಳು ಇವು? ಅದೇ ರೀತಿ ಕೌಶಲ್ಯ ಅಭಿವೃದ್ಧಿ. ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ, ನನ್ನ ವೃತ್ತಿ ನನ್ನ ಆಯ್ಕೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜರ್ಮನ್, ಇಟಾಲಿ, ಸ್ಪ್ಯಾನಿಷ್ ಭಾಷೆಯ ಕೌಶಲ್ಯ ತರಬೇತಿ, ವಿದೇಶದಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಆಯೋಜನೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸೂಕ್ತ ವೃತ್ತಿ. ಈ ಸಲುವಾಗಿ ನನ್ನ ವೃತ್ತಿ ನನ್ನ ಆಯ್ಕೆ. ನಿಮ್ದಲ್ಲ, ಅಲ್ಲಿ ನಿಮ್ದಲ್ಲ ಕಾರ್ಯಕ್ರಮ. 2.3 ಲಕ್ಷ ವಿದ್ಯಾರ್ಥಿಗಳಿಗೆ ನಿಮ್ದಲ್ಲ. ಇಲ್ಲ, ಯಾಕೋ ನಿಮ್ ಕಡೆನೇ ಓದ್ತಾ ನಂದು ನನಗೆ ಹೇಳ್ತೀರಾ? ಮತ್ತೆ ಯಾಕೆ ಅದು ಹೇಳ್ತೀರಾ ಅಂತ ಆಯ್ತು ಬಿಡಿ. ಇಲ್ಲ,
ನನ್ನ ವೃತ್ತಿ ನನ್ನ ಆಯ್ಕೆ. 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ಲಾನ್ ಇರಬೇಕಾಯ್ತು, ಅಂದ್ರೆ ಮಾರ್ಗದರ್ಶನ ಕೊಡಬೇಕಾಯ್ತು ಅವರೆಲ್ಗೆ. ಟೆಂಡರು ಕೂಡ ಕರೆದಿಲ್ಲ. ಕಂಪ್ಲೀಟ್ ಮಾಡೋದಿರ್ಲಿ, ಟೆಂಡರು ಇಲ್ಲ. ಅಂಥದ್ದು ಯಾಕೆ ಬಡ್ಜೆಟ್ ಅಲ್ಲಿ ಓದಿದ್ರಿ? ಸರಿ ಸುಳ್ಳು ತಾನೇ ಬಡ್ಜೆಟ್, ಸರಿ ಬಡ್ಜೆಟ್ ಸುಳ್ಳು. ಪಾರಂಪರಿಕ ಕೌಶಲ್ಯ ಉಳಿವಿಗಾಗಿ 2,000 ಅಭ್ಯರ್ಥಿಗಳಿಗೆ ಟೂಲ್ ಕಿಟ್. ಬೀದರ್ ಜಿಲ್ಲೆಗಳಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ತರಬೇತಿ ಇದುವರೆಗೂ ಒಬ್ಬರಿಗೂ ತರಬೇತಿ ಕೊಟ್ಟಿಲ್ಲ. ಒಬ್ಬರಿಗೆ, ನಾಟ್ ಇವನ್ ಎ ಸಿಂಗಲ್, ಒಬ್ಬ ಅಭ್ಯರ್ಥಿಗೂ ಕೂಡ ಕೊಟ್ಟಿಲ್ಲ. ಇಲ್ಲ, ತರಬೇತಿ ಕೊಟ್ಟಿಲ್ಲ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್, ಆಮೇಲೆ ಇಲ್ಲ ನಾನು ಮಾಡ್ಕೋತ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯ ಸ್ವಸಹಾಯ ಸಂಘಗಳಿಗೆ ಮುಖ್ಯಮಂತ್ರಿಗಳು ಕಳೆದ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಮಹಿಳೆಯರಿಗೆ ಮೂಲಕ ನಿರ್ವಹಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀರಿ. 10 ನಗರ ಪ್ರದೇಶಗಳಲ್ಲಿ ಆರಂಭಿಸಲಾಗುವುದು. ಇದು ಯೋಜನೆ.